ಸುಬ್ಬು ಅವ್ರು ಫೋನ್ ಮಾಡಿ ಕರ್ದಾಗ ಯಾಕೆ ಅಂತಾನೆ ಕೇಳಲಿಲ್ವಲ್ಲ ನೀನು? ಅವ್ರು ಒಳ್ಳೆ ವಿಷಯಕ್ಕೆ ಕರೆದ್ರೋ ಕೆಟ್ಟ ವಿಷಯಕ್ಕೆ ಕರೆದಿದ್ದಾರೋ ಒಂದು ಅರ್ಥ ಆಗ್ತಿಲ್ಲ. ಒಳ್ಳೇದನ್ನ ಯೋಚನೆ ಮಾಡಿ, ಒಳ್ಳೇದನ್ನ ಯೋಚನೆ ಮಾಡಿದ್ರೆ ಒಳ್ಳೇದೇ ಆಗುತ್ತೆ ಅಂತ ಪುರಂದರದಾಸರು ಆ ಕಾಲದಲ್ಲಿ ಹೇಳಿದ್ದಾರೆ. ಅಯ್ಯೋ, ಇವಾಗ ಲಾಡುನು ರವೆ ಉಂಡನ್ನು ತಗೊಂಡೋಗೋದ ಬೇಡವಾ ಅದನ್ನ ಹೇಳು. ಡಬ್ಬಕ್ಕೆ ಹಾಕೊಂಡಿದ್ಯಾ ತಾನೆ, ತಗೊಂಡ್ ನಡಿಯೇ. ಸುಬ್ಬು, ಅವರು ಗಂಭೀರವಾದ ವಿಷಯ ಮಾತಾಡುವಾಗ ನಾನ್ ಮಧ್ಯ ಹೋಗಿ ರವೆ ಉಂಡೆ ತಗೊಳ್ಳಿ ಅಂತ ಅಲ್ಕಿರ್ಕೊಂಡ್ ಕೊಟ್ರೆ ಹೆಂಗಿರುತ್ತೆ ಹೇಳೋಣ? ಬಹಳ ಮಜವಾಗಿರುತ್ತೆ. ಸುಬ್ಬು, ಫೋನಲ್ಲಿ ಹೇಳೋ ವಿಷಯ ಆಗಿದ್ದಿದ್ರೆ ಮನೆಗೆ ಯಾಕೆ ಕರೀತಿದ್ರು? ಮನುಷ್ಯಂಗೆ ಕಾಮನ್ ಸೆನ್ಸ್ ಅನ್ನೋದು ಅವಾಗ ಇವಾಗಾದ್ರೂ ಸ್ವಲ್ಪ ಇರ್ಬೇಕು. ದೇವ್ರ ಮೇಲೆ ಬರ ಹಾಕಿ ತಗೊಂಡೋಗೋಣ, ಅಲ್ಲಿ ಪರಿಸ್ಥಿತಿ ನೋಡ್ಕೊಂಡ್ ಕೊಟ್ರಾಯ್ತು. ಅಯ್ಯೋ ದೇವ್ರೇ, ಯಾವ್ಯಾವ್ದಕ್ಕೆಲ್ಲ ನಿನ್ ಮೇಲೆ ಭಾರ ಆಗ್ತಾಳಪ್ಪ. ನೀನ್ ತಾನೇ ಅದ್ ಹೆಂಗ್ ತಡ್ಕೋತೀಯೋ ಏನು? ಸಿಕ್ಕಿದೆ ಚಾನ್ಸ್ ಅಂತ ಅಣಗಿಸ್ತಿದ್ಯಾ? ಕಾಮನ್ ಸೆನ್ಸ್ ಅಂತ ಅಲ್ಲ, ನಿನಗಿಂತ ಚೆನ್ನಾಗೆ ನನಗೆ ಕಾಮನ್ ಸೆನ್ಸ್ ಇದೆ, ನಡಿ. ಹೌದೌದು, ನನಗಿಂತ ಚೆನ್ನಾಗೇ ಇದೆ ನಿನ್ ಕಾಮನ್ ಸೆನ್ಸ್. ಅದಕ್ಕೆ ಬೀಗ್ರ ಮನೆ ಬೀಗಕ್ಕೆ ನಕಲಿ ಕೀ ಮಾಡಕ್ ಹೋಗಿದ್ದು. ಸುಬ್ಬು, ಅವ್ರು ಏನಾರ ಅದ್ರ ಬಗ್ಗೆ ಮಾತಾಡಿದ್ರೆ ಹತ್ತು ಬಿಡ್ತೀನಿ ಅಷ್ಟೇ. ಹೌದಾ? ಒಂದ್ ನಿಮಿಷ ಇರು. ಸುಬ್ಬು, ಏನ್ ಹುಡುಕ್ತಾ ಇದ್ಯಾ? ಅದೇ ನೀ ಹತ್ತು ಬಿಡ್ತೀಯಲ್ಲ, ಒಂದ್ 2-3 ಖರ್ಚಿ ಎಕ್ಸ್ಟ್ರಾ ತಗೊಂಡ್ಬಿಡ್ತೀನಿ. ಸುಬ್ಬು, ಅವೇ ಬಾಗಿಲು ಹಾಕೊಂಡು. ಎಷ್ಟೇ ಹೊತ್ತು ಕನ್ನಡಿ ಮುಂದೆ ನಿಂತರೂ ಆ ಬಿಂಬ ಅದರ ಸೊತ್ತಲ್ಲ. ಈ ಅಂದ ನನ್ನ ಸೊತ್ತು. ಬ್ಯೂಟಿಫುಲ್. ಆದರೆ something is missing. ಏನ್ ಮಿಸ್ಸಿಂಗ್? ನಮ್ ದೇಶದ ಮುತ್ತೈದೆಯರ್ ಹೇಗ್ ಕಾಣಿಸ್ಬೇಕು ನಾನು ಹಾಗೆ ಕಾಣಿಸ್ತಿದ್ದೀನಲ್ವಾ? ಇಲ್ಲ, ನಾನ್ ಮಿಸ್ಸಿಂಗ್ ಅಂದಿದ್ದು ನಿನ್ನ ತುಟಿ ಮೇಲಿನ ನಗುನ. ಅದೊಂದು ಇಲ್ಲ ಅಂತಂದ್ರೆ ಬೇರೆ ಯಾವುದಕ್ಕೂ ಬೆಲೆನೇ ಇಲ್ಲ. ಮುತ್ತೈದರ ಚೆಕ್ ಲಿಸ್ಟ್ ಅಲ್ಲಿ ಮುಖ್ಯವಾದದ್ದನ್ನೇ ಮಾಡ್ತಿದ್ದೀರ. ನಮ್ಮ ದೇಶದ ಎಲ್ಲಾ ಮುತ್ತೈದರಿಗೂ ಅದು ಅನ್ವಯ. ನಗು ಅದಿದ್ರೆ ಚಂದ. ಎಷ್ಟ್ ಚೆನ್ನಾಗಿ ಮಾತಾಡ್ತೀರ ಸರ್. ನಿಮ್ ಮಾತಕ್ ಸೋಲ್ದೇ ಇರೋರು ಈ ಭೂಮಿ ಮೇಲೆ ಯಾರು ಇಲ್ಲ ಅಂತ ಅನ್ಸುತ್ತೆ. ಅಬ್ಬಾ, ಅಷ್ಟೊಂದು ಹೊಗಳಿಕೆನಾ? ನಾನು ಹೊಗಳ್ತಾ ಇಲ್ಲ, ನಿಜಾನೇ ಹೇಳ್ತಾ ಇದ್ದೀನಿ. ನನಗ್ ಸುಳ್ಳು ಹೇಳಿ ಅಭ್ಯಾಸ ಇಲ್ಲ. ಅದು ನನಗೆ ಗೊತ್ತಿರೋದೆ. ಸರ್, ಸತ್ಯ ಹೇಳೋರೆಲ್ಲ ದಡ್ರ ತರ ಕಾಣಿಸ್ತಿದಾರೆ ನನಗೆ. ಯಾಕೆ ಮಾತು? ಸಾರಿ ಸರ್, ನಾನು ಏನೇನೋ ಮಾತಾಡಿ ನಿಮ್ ಟೈಮ್ನ ವೇಸ್ಟ್ ಮಾಡ್ತಿದ್ದೀನಿ. ಅಮ್ಮ ಕರೆದಿದಾರಲ್ವಾ, ಏನ್ ವಿಷಯ ಅಂತ ಗೊತ್ತಾ? ಗೊತ್ತಿಲ್ಲ, ಅವರೇ ಹೇಳ್ತಾರೆ. ಪುಷ್ಪ, ಸುಬ್ಬು ಅವರೇ, ಬನ್ನಿ ಬನ್ನಿ. ಇವರು ನಮ್ಮ ಫ್ಯಾಮಿಲಿ ಲಾಯರು.
ನಮಸ್ಕಾರ. ನಮಸ್ತೆ ಅಮ್ಮ. ನಮ್ ಬೀಗ್ರು. ಸರ್ ನೀವು ಮದ್ವೆಗೆ ಬಂದಿರ್ಲಿಲ್ಲ ಅಲ್ವಾ? ಇಲ್ಲ. ಓಕೆ ಓಕೆ ಓಕೆ. ಅಪ್ಪ ಅಮ್ಮ ಅನು, ಯಾವಾಗ ಬಂದ್ರಿ? ಈಗಷ್ಟೇ ಬಂದಾರ. ಸರ್ ನಮಸ್ತೆ. ನಮಸ್ತೆ ಅಮ್ಮ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ. ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಲಾಯರೆಲ್ಲ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂತ ಗೊತ್ತಿಲ್ಲ, ನಮ್ಮನ್ನು ಬೇರೆ ಕರ್ಸಿದಾರಲ್ಲ ಅಂತ. ನನಗೂ ಏನು ಗೊತ್ತಾಗ್ತಾ ಇಲ್ಲ ಕಡೆ. ಹಲೋ 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 ಮಾವನವ್ರೆ ನಮಸ್ತೆ. ನಮಸ್ಕಾರ ಸರ್. ಅತ್ತೆ ನಮಸ್ತೆ. ನಮಸ್ಕಾರ ಅಳಿಂದ್ರೆ. ನಮಸ್ತೆ. ನಮಸ್ತೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಮಾವನವ್ರೆ, ಅತ್ತೆ ನಿಮ್ಮನ್ನ ಏನೋ ಕೇಳ್ತಿರೋ ಹಾಗಿದೆ. ಪುಷ್ಪ ನೋಡ್ದ್ಯಾ, ಅಳಿಯಂದ್ರಿಗೆ ಎಲ್ಲ ಸೂಕ್ಷ್ಮಗಳು ಗೊತ್ತಾಗೋಗುತ್ತೆ. ನಮ್ಮನ್ನ ಇಲ್ಲಿ ಯಾತಕ್ ಕರ್ಸಿದ್ದಾರೆ ಅಂತ ಗೊತ್ತಿಲ್ದೇನೆ ಸುಮ್ನೆ ಕೂತಿದೀವಿ ಇಬ್ರು. ಅಂದ್ರೆ ಬೀಗರ ಮನೆಗೆ ಬರಕ್ಕೆ, ಮಗಳು ನೋಡಕ್ಕೆ ಯಾವತ್ತೂ ಖುಷಿ ಇದೆ. ಆದ್ರೆ ದೊಡ್ಡ ವ್ಯಕ್ತಿಗಳು ಬಂದಿದ್ದಾರೆ, ಕಾನೂನು ಪತ್ರಗಳ ಬಗ್ಗೆ ಏನೋ ವಿಚಾರ ನಡೆಯೋ ಹಾಗಿದೆ. ನಾವಿಲ್ಲಿ ಸುಬ್ಬು ಅವರೇ, ನಿಮ್ ಮಗಳು ನಮ್ಮನೆ ಮಗಳಾದ್ಮೇಲೆ ನೀವು ನಮ್ಮನೆಯವರಲ್ಲಿ ಒಬ್ರು ಅಂತ ಅರ್ಥ ಅಲ್ವಾ? ಇದು ನಮ್ ಕುಟುಂಬ. ಕುಟುಂಬದ ವಿಚಾರನ ಎಲ್ರೂ ಸೇರಿ ಮಾತಾಡ್ಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಅದಕ್ಕೆ ನಿಮ್ಮನ್ನು ಕರೆದಿರೋದು. ಹರ್ಷ, ಅಂಥದ್ದೇನ್ ಕುಟುಂಬದ ವಿಚಾರ? ನನಗೂ ಗೊತ್ತಿಲ್ಲ ಮಾನ್ಸಿ. ಐ ಆಮ್ ಆಲ್ಸೋ ಕ್ಯೂರಿಯಸ್. ಓಕೆ, ಲೆಟ್ಸ್. ನಾನೇ ಮಾತು ಶುರು ಮಾಡ್ಲಾ ಇಲ್ಲ ನೀವ್ ಹೇಳ್ತೀರಾ ಸೌಮ್ಯಾಜಿಗಳೇ? ಮೊದಲು ನೀವೇ ಹೇಳಿದ್ರೆ ಒಳ್ಳೇದು. ಸರಿ. ಮೇಲ್ನೋಟಕ್ಕಿದೊಂದು ಕಾಗದ ಪತ್ರಗಳಿಗೆ ಸಂಬಂಧಪಟ್ಟಂತ ಮೀಟಿಂಗ್ ಹೌದು. ಆದ್ರೆ ಅದ್ರ ಹಿಂದೆ ಸಾಕಷ್ಟು ಭಾವನೆಗಳಿದೆ. ಆದ್ರೆ ಆರ್ಯ ಅನು ಮದ್ವೆ ಮೊದ್ಲಿಂದಾನು ನಿಮ್ ಮಗಳನ್ನ ನನ್ ಮಗಳಾಗೆ ನೋಡ್ಕೊಳ್ತೀನಿ ಅಂತ ಹೇಳ್ತಿದ್ದೆ. ಅದು ಬರೀ ಬಾಯಿ ಮಾತಲ್ಲ. ಅನು ಈ ಮನೆಗ್ ಬಂದ್ಮೇಲೆ ನನ್ ಮಗಳೇ ಪುನಃ ಬಂದಿದ್ದಾಳೆ ಅಂತ ನನಗ್ ಸಾಕಷ್ಟು ಬಾರಿ ಅನ್ಸಿದೆ. ಅದ್ರ ಬಗ್ಗೆ ನಾನ್ ಏನೇ ಹೇಳಿದ್ರು ಎಷ್ಟು ಅರ್ಥ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನನ್ನ ಪ್ರಕಾರ ಇವಳು ಈ ಮನೆ ಮಗಳೇ.
ಹೇಳೋದು ನಿಮ್ ದೊಡ್ಡತನ ಅಮ್ಮ. ನಿಜವಾಗ್ಲೂ ನಮ್ಮ ಮಗಳು ಅದೃಷ್ಟವಂತೆ. ಇಲ್ಲ ಇಲ್ಲ, ಅದೃಷ್ಟ ಮಾಡಿರೋದು ನಾವು. ನನ್ ಮಗ ಆರ್ಯನ್ಗೆ ಅನು ಅಂತ ಹುಡುಗಿ ಸಿಗೋದು ನಿಜಕ್ಕೂ ಅಪರೂಪ. ಮತ್ತೆ ತಂದೆ ತಾಯಿಗಳಾಗಿ ನೀವು ಮಗಳನ್ನ ತುಂಬಾ ಚೆನ್ನಾಗಿ ಬೆಳೆಸಿದ್ದೀರ. ಅಮ್ಮಂತ ಮಿಡಲ್ ಕ್ಲಾಸ್ ದಂಪತಿಗಳಿಗೆ ಈ ಮಾತಿಗಿಂತ ದೊಡ್ಡದು ಇನ್ನೇನಿದೆ ಹೇಳಿ. ಈ ಮಾತು ಕೇಳಿ ನಿಮ್ಗೆಷ್ಟು ಸಂತೋಷ ಆಗ್ತಿದೆ ಅಲ್ವಾ? ಅದೇ ರೀತಿ ನಾನು ಒಂದ್ ಕಾರ್ಯ ಮಾಡಿದ್ರೆ ನನಗೂ ಖುಷಿ ಸಿಗುತ್ತೆ. ಆ ವಿಚಾರವಾಗಿ ಇವತ್ತೆಲ್ಲರನ್ನೂ ಕರೆದಿರೋದು. ಅದೇನಂದ್ರೆ, ಯಾವ ವಹಿವಾಟು ಆಸ್ತಿನ ನಾನು ಆರ್ಯನ್ ಹೆಸರಿಗೆ ಮಾಡ್ಬೇಕು ಅಂದ್ಕೊಂಡಿದ್ನೋ ಅದನ್ನ ಅನು ಹೆಸರಿಗೆ ಮಾಡ್ಬೇಕು ಅಂತ ಅನ್ಕೊಂಡೆ. ಸೌಮ್ಯಾಜಿಗಳೇ, ನನ್ನ ಹೆಸರಲ್ಲಿದ್ದ ಅಷ್ಟು ಆಸ್ತಿನ ಅನು ಹೆಸರಿಗೆ ಮಾಡ್ಬೇಕು ಅಂತ ಹೇಳಿದ್ನಲ್ಲ, ಅದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡ್ ಬಂದಿದ್ದೀರಲ್ಲ? ಅಮ್ಮಾಜಿ, ನೀವು ಹೇಳಿದಾಗೆ ಈ ಪತ್ರ ನಾನು ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಈ ಒಪ್ಪಿಗೆ ಪತ್ರಕ್ಕೆ ಅನು ಸಹಿ ಹಾಕ್ಬಿಟ್ರೆ ಉಳಿದಿದ್ದೆಲ್ಲ ನಾನು ನೋಡ್ಕೊಳ್ತೇನೆ. ಅಮ್ಮ, ಏನ್ ಹೇಳ್ತಿದ್ದೀರಾ ಅಮ್ಮ? ನಂಗಿದ್ಯಾವ್ದು ಬೇಡ. ಈಗ ಹೇಗಿದ್ಯೋ ಎಲ್ಲಾನು ಹಾಗೇ ಇರ್ಲಿ. ನೀವೇ ಈಗಷ್ಟೇ ಹೇಳಿದ್ರಲ್ಲ ಅಮ್ಮ, ನಮ್ದೊಂದು ಕುಟುಂಬ ಅಂತ. ಕುಟುಂಬದಲ್ಲಿ ಯಾರ ಹೆಸರಿಗಿದ್ರೇನು? ಹಾಗಲ್ಲ ಅನು, ಇದು ನನ್ ಖುಷಿಗೆ. ಅಮ್ಮ ಪ್ಲೀಸ್ ಅಮ್ಮ, ನನಗಿದ್ರಲ್ಲಿ ಒಪ್ಪಿಗೆ ಇಲ್ಲ. ಸರ್, ನೀವಾದ್ರೂ ಹೇಳಿ. ನಾನು ಹೇಳಾಗಿದ್ದೇನು? ಅಮ್ಮ ನೆನ್ನೆನೆ ನನ್ನ ಹತ್ರ ಇದ್ರ ಬಗ್ಗೆ ಮಾತಾಡಿ ನನ್ನನ್ನ ಕಟ್ಟಾಕಿದ್ದಾರೆ. ಕಟ್ ಹಾಕೋದಲ್ಲ, ನಿನ್ನನ್ನು ಒಪ್ಸು ಅಂತಾನೂ ಅವನಿಗೆ ಹೇಳಿದ್ದೆ. ಆದ್ರೆ ಅವನ್ ನಿನಗೇನು ಹೇಳಿಲ್ಲ ನೋಡು. ಅಮ್ಮ, ಈ ವಿಷಯದಲ್ಲಿ ನಾನು ನಿಮ್ ಜೊತೆ ನಿಲ್ಲೋ ಅನು ಜೊತೆ ನಿಲ್ಲೋ ನೀವೇ ಹೇಳಿಮ್ಮ. ಯಾರ ಜೊತೆನೂ ಬೇಡ, ಎಲ್ರೂ ಒಟ್ಟಿಗೆ ಒಂದ್ ನಿರ್ಧಾರಕ್ಕೆ ಬರೋಣ. ನನ್ನ ಹೆಸರಲ್ಲಿರೋ ಆಸ್ತಿನೆಲ್ಲ ಅನು ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಷ್ಟೇ. ಅಮ್ಮ, ಅನು, ನಿಜ ಹೇಳಬೇಕು ಅಂತಂದ್ರೆ ನಾನು ನಿನ್ ಕಡೆನೆ. ನಿನ್ ಮಾತನ್ನ ನಾನು ಒಪ್ತೀನಿ. ಸರ್, ಅದ್ ನನಗ್ ಗೊತ್ತು. ಅಮ್ಮಂಗ್ ಹೇಳಿ. ನಿಮ್ಗಿದ್ ಯಾವ ಆಸ್ತಿನೂ ಬೇಡ ಅಂತ ಹೇಳದ್ಮೇಲೆ ಅದನ್ನ ನನ್ನ ಹೆಸರಿಗೆ ಏನಕ್ಕೆ ಬರಿಬೇಕು? ಅದ್ ಈಗ ಹೇಗಿದೆಯೋ ಅದ್ ಹಾಗೆ ಇರ್ಲಿ. ಅನು, ಗಂಡ ಹೆಂಡತಿ ಇಬ್ರು ಸೇರಿನೇ ಡ್ರಾಮಾ ಮಾಡ್ತಿದಾರ? ನೋ ನೋ ನೋ, ಈ ಅನು ಪಾಪ ಜೆನ್ಯೂನ್ ಆಗೇ ಇದ್ದಾಳೆ. ಆದ್ರೆ ಈ ಬ್ರೋ ಇನ್ ಲಾನೆ ಸ್ವಲ್ಪ ಓವರ್ ಆಗಿ ಡ್ರಾಮಾ ಮಾಡ್ತಿದ್ದಾರೆ. ಆರ್ಯ ಸರಿ ಆಸ್ತಿನ ಬೇಡ ಅಂತ ಹೇಳಿದಾರೆ. ಅದ್ ನನಗೂ ಬೇಡ ಅಮ್ಮ. ಅನು, ನನ್ನ ಆಸೆನ ಈಡೇರಿಸಲ್ವಾ ನೀನು? ಏನ್ ಆರ್ಯ? ಅನು, ನಿನ್ನ ನಿರ್ಧಾರ ಸರಿಯಾಗಿ, ಆದರೆ ಕೆಲವೊಮ್ಮೆ ನಮ್ಮ ಮನೆಯವ್ರಿಗೋಸ್ಕರ, ಅವ್ರ ಸಂತೋಷಕ್ಕೋಸ್ಕರ ನಾವು ನಮ್ಮ ನಿರ್ಧಾರಗಳನ್ನು ಬದಲಾಯಿಸೋದು ಒಳ್ಳೆಯದು ಅಂತ ಅನ್ಸುತ್ತೆ. ಸರ್, ನೀವು ಹೀಗಂದ್ರೆ ಹೇಗೆ? ಅಮ್ಮ ಮತ್ತೆ ಹೆಂಡತಿ ಇಬ್ಬರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಒಪ್ಪಿಸ್ಬೋದು. ನನ್ನ ಹೆಂಡತಿ ಸುಲಭವಾಗಿ ಒಪ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಇರು, ಅತ್ತೆ ಮಾವನವ್ರನ್ನ ಕೇಳೋಣ. ನಿಮ್ಮ ಅಭಿಪ್ರಾಯ ಏನು?
ನಮ್ಗೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಅವನವ್ರೆ ಸರ್. ಅಲ್ಲ ಅಳಿಯಂದ್ರೆ ಹೇಳಿ, ನಿಮ್ಮ ಅಭಿಪ್ರಾಯ ಹೇಳಿ. ನನಗೆ ಈ ವಿಷಯದಲ್ಲಿ ಮಾತೆ ಹೊರಡ್ತಾ ಇಲ್ಲ. ನನಗಿಂತ ನನ್ನ ಮಗಳೇ ಒಳ್ಳೆ ತೀರ್ಮಾನ ತಗೋತಾಳೆ. ಮಗಂತೂ ನಮ್ಮ ಮಗಳು ಈ ಮನೆಗೆ ಸೊಸೆ ಅನ್ನೋದೇ ದೊಡ್ಡ ಆಸ್ತಿ. ದಾದಾ, ನನ್ನ ಒಪಿನಿಯನ್ ಕೇಳಲ್ವ ನೀವು? ಹೇಳು ಹರ್ಷ. ಅದಕ್ಕೆ ನೀವು ಈಗಲೇ ಸೈನ್ ಮಾಡಬೇಕು. ಅಮ್ಮ ತಗೊಂಡೋ ಡಿಸಿಷನ್ ಕರೆಕ್ಟ್ ಆಗಿದೆ. ಬಟ್ ಮತ್ತಿ ಮಾಮಿನ್ ಲಾ ಹೇಳ್ತಿದ್ದಾರೆ ಅಂದ್ಮೇಲೆ ಅದು ಸರಿಯಾಗೇ ಇರಬೇಕು. ಸೈನ್ ಮಾಡು ಅನು. ಸೈನ್ ಮಾಡಿ ಅದಕ್ಕೆ. ಅನು ಬಾ ಸೈನ್ ಮಾಡಿ. ನನ್ನ ಮಾತಿಗೆ ಬೆಲೆ ಕೊಡಲ್ವಾ ನೀನು? ಯಾ ಸರಿ, ಇದು ನಿಮ್ಮೆಲ್ರಿಗೂ ಖುಷಿ ಕೊಡುತ್ತೆ ಅನ್ನೋದಾದ್ರೆ ನಾ ಸೈನ್ ಮಾಡ್ತೀನಿ ಅಮ್ಮ. ಬಾ. ನೋಡಮ್ಮ, ಈ 3 ಕಡೆ ನೀನು ಟ್ರೈ ಮಾಡು. 1, 2, 3.